ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಿ ಬೀಸ್. ಇನ್ ಟಾಪಿಕ್ ಏನಂದರೆ ಅಬೌಟ್ ಪವರ್ ಇದೇನಿದು ಪವರ್ ಅಂತ ಹೇಳ್ತಾ ಇದ್ದಾನಲ್ಲ, ಏನು ಪವರು, ಯಾವ ಥರ ಪವರ್ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ನೀಡ್ಗಳ ಪವರ್, ನಮ್ಮ ಲೈಫ್ ಪವರ್, ನಮ್ಮ ಮುಂದಿನ ಫ್ಯೂಚರ್ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋ ಪವರ್, ಪಾಸ್ಟ್ನ ಮುಚ್ಚೋದ್ರ ಬಗ್ಗೆನೂ ಇದೆ ಪವರ್. ಆ ಥರ ಒಂದು ನೀಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕ್ರೇಜಿಯಾಗಿರೋ ಟಾಪಿಕ್ಗಳ ಬಗ್ಗೆ ಎಲ್ಲ ವೀಡಿಯೋಗಳು ಬರ್ತಾ ಇರ್ತದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಪವರ್ ಏನಿದು? ಪವರ್ ಯಾವುದರಿಂದ ಬರುತ್ತೆ? ಈ ಪವರ್ ಬರೋದಕ್ಕೆ ಯಾವ್ದು ಸಪೋರ್ಟ್ ಮಾಡುತ್ತೆ ನಮಗೆ? ದಟ್ ಈಸ್ ದ ಓನ್ಲಿ ಥಿಂಗ್, ಮನಿ. ದುಡ್ಡು ಮಾತ್ರ ಸಪೋರ್ಟ್ ಮಾಡೋದು. ನಮ್ಗೆ ಪವರ್ ಬೇಕು ಅಂದರೆ, ಪವರ್ ತೊಗೋಬೇಕು ಅಂದರೆ, ಪವರ್ನ ಉಳಿಸ್ಕೊಬೇಕು ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಮನಿ. ಇವತ್ತು ಆ ಮನಿನ ಯಾವ ಥರ ಮಾಡಬೇಕು, ಯಾವ್ಯಾವ ವೇಸಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮನಿ ಮಾಡಬೇಕು ಅಂದರೆ 2 ಚಾಯ್ಸಸ್ ಇದೆ. ನಾರ್ಮಲಾಗಿ ಯಾವುದೋ ಒಂದು ನಾರ್ಮಲ್ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡು ಮಾಡ್ಬೋದು. ಅದು ಒಂದು ಫಸ್ಟ್ ಸ್ಟೇಜು. ನಾರ್ಮಲಾಗಿ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡ್ತಾ ಹೋದರೆ ನೀವು ಒಂದು ಫಾರ್ಚುನರ್ ತೊಗೊಬೇಕು ಅಂತ ಲೆಕ್ಕ ಹಾಕಿದ್ರೆ ಒಂದು 55-60 ಲಕ್ಷ ಅಂತಂದರೆ ನೀವು ಒಂದು 20,000 ಸಂಬಳಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೂ ಎಷ್ಟು ವರ್ಷ ಬೇಕು ಅಂತ ನೀವೇ ಥಿಂಕ್ ಮಾಡಿರಿ. ಬೇಜಾನು ವರ್ಷಗಳು ಬೇಕಾಗುತ್ತೆ. ನಿಮ್ಮ ಆಸೆಗಳನ್ನ ಪೂರೈಸ್ಕೋಬೇಕು ಅಂತಂದರೆ ಬೇಜಾನು ವರ್ಷಗಳು ಕಾಯಬೇಕಾಗುತ್ತೆ. ನೀವು 2 ಆಪ್ಷನ್. ಒಂದು, ನೀವು ಎ ಗ್ರೇಡ್ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು. ಅದರಲ್ಲಿದ್ದರೆ ನಿಮಗೆ ಗೊತ್ತಿರುತ್ತೆ ಎ ಗ್ರೇಡ್ ಅಂದರೆ ಏನೇನೆಲ್ಲ ಮಾಡ್ಬೋದು, ಹೆಂಗೆಲ್ಲ ಮಾಡ್ಬೋದು ಅಂತ. ಆದರೂ ಎ ಗ್ರೇಡಲ್ಲಿದ್ದರೂ ನೀನೊಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀಯ, ಅದೊಂದು ಹೆಮ್ಮೆ ವಿಷಯ. ಪ್ಲಸ್ ನೀನು ಅದರಲ್ಲಿ ಸೆಂಟ್ರಲ್ ಏನೇನು ಮಾಡ್ಕೊಂಡು ಹೆಂಗೆಲ್ಲ ಉದ್ಧಾರ ಆಗೈತೀಯ, ಹೆಂಗೆಲ್ಲ ಪ್ರಾಪರ್ಟಿ ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ನೆಕ್ಸ್ಟ್ ಥಿಂಗ್, ಬಿಸ್ನೆಸ್ಗೂ ಎ ಗ್ರೇಡ್ ಗೌರ್ಮೆಂಟ್ ಜಾಬ್ಗೂ ಇರೋದ್ರ ವ್ಯತ್ಯಾಸ ಹೇಳಬೇಕು ಅಂದರೆ, ಎ ಗ್ರೇಡ್ ಗೌರ್ಮೆಂಟ್ ಜಾಬಲ್ಲಿ ನೀನು ಹಿಂಗೇ ಇರಬೇಕು. ಒಂದು ಅಥಾರಿಟಿಗೆ ಹೇಳ್ಬಿಟ್ಟೆ ಇನ್ಫಾರ್ಮ್ ಮಾಡಿಬಿಟ್ಟೆ ಹೋಗಬೇಕು. ಫ್ರೆಂಡ್ಸ್ ಜೊತೆ ನಾರ್ಮಲಾಗೆಲ್ಲ ಸುತ್ತಾಡೋಂಗಿಲ್ಲ, ಹೆಂಗೆ ಬೇಕು ಹಂಗೆಲ್ಲ ಹೋಗಂಗಿಲ್ಲ. ಈ ಥರ ಎಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇನ್ನೊಂದು ಚಾಯ್ಸ್ ಏನಂದರೆ ಬಿಸ್ನೆಸ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ನೀನು ಟಾಪ್ ಫಿಗರಿಗೆ ಹೋಗ್ಬೋದು, ಲೋ ಫಿಗರಿಗೂ ಬರ್ಬೋದು. ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲೇ ಏನೂ ಆಗಿಬಿಡಲ್ಲ. ಕಾಯಬೇಕು, ತುಂಬ ಕಾಯಬೇಕು, ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು, ಮಾಡ್ತಾನೇ ಇರಬೇಕು, ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರಬೇಕು. ನಿನ್ನ ಗುರಿ, ನಿನ್ನ ಐಡಿಯಾ ವರ್ಕ್ ಮಾಡ್ತಾನೆ ಇರಬೇಕು. ಯಾವುದು ಒಂದೇ ಸಲ ಆಗಿಬಿಡಲ್ಲ, ಟೈಮ್ ಹಿಡಿಯುತ್ತೆ. ಪ್ಲಸ್ ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಟೈಮ್ ಇರುತ್ತೆ. ಮೇಯ್ನ್ ಥಿಂಗ್ ಪೇಷನ್ಸ್. ನಿಮ್ಮ ತಲೆ ಎಷ್ಟೇ ಕೆಡ್ತಾ ಇದ್ರೂ ನೀವು ಪೇಷನ್ಸಾಗಿ ವೆಯ್ಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇವೆರಡು ಡಿಸಿಪ್ಲಿನ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನಿನ್ನ ಐಡಿಯಾ ಏನಿದೆ, ನಿನ್ನ ಪ್ಯಾಷನ್ ಏನಿದೆ, ಅದ್ರ ಮೇಲೆ ವರ್ಕ್ ಮಾಡಬೇಕು. ಇಲ್ಲೂ ನೀವು ವರ್ಕ್ ಮಾಡಲೇಬೇಕು. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಬಿಸ್ನೆಸ್ ಅಂದರೆ ನೀನು ವರ್ಕ್ ಮಾಡಬೇಕು. ನೀನು ಕಸ ಗುಡಿಸೋದ್ರಿಂದ ಹಿಡಿದು ಓನರ್ಶಿಪ್ಪಲ್ಲಿ ಆಫೀಸಲ್ಲಿ ಚೇರ್ ಹಾಕ್ಕೊಂಡು ಕಾಲ ಮೇಲೆ ಕತ್ಕೊಂಡು ಕೂತ್ಕೊಳ್ಳೋವರೆಗೂ ವರ್ಕ್ ಮಾಡಲೇಬೇಕು. ಇಲ್ಲೇನಾದ್ರು ಎಡ್ವರ್ಟ್ ಆಯಿತು ಅಂದರೆ ಸೆಂಟ್ರಲ್ಲಿ ಅಲ್ಲೂ ವರ್ಕ್ ಮಾಡಬೇಕು. ನೀನು ಒಂದು ಸಿಗ್ನೇಚರ್ ಬೇಕು ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಓನರ್ ಥರ ಸೈನ್ ಹಾಕೋದಕ್ಕೂ ರೆಡಿ ಇರಬೇಕು. ಯಾರು ಅವೈಲೇಬಲ್ ಇಲ್ಲ ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ತಾ ಇದೆಯಾ ಅಂದರೆ ಆಫೀಸಲ್ಲಿ ಕಸ ಗುಡಿಸೋದಕ್ಕೂ ನೀನು ರೆಡಿ ಇರಬೇಕು. ಇದು 2 ಥಿಂಗು. ಪ್ಲಸ್ ಹಾರ್ಡ್ ವರ್ಕ್ ಹೆವಿ ಇರುತ್ತೆ, ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದು ಮೇನ್. ಯಾವ ಥರ ಇರಬೇಕು ಅಂದರೆ ನಿಮ್ಮ ಐಡಿಯಾ, ನಿಮ್ಮ ಪ್ಯಾಷನ್ ಕಡೆ ವರ್ಕ್ ಮಾಡಬೇಕು. ಅದಕ್ಕೆ ಏನೇನು ಬೇಕು ಸ್ಕಿಲ್ಸ್ ಎಲ್ಲನೂ ಕಲಿಬೇಕು. ನೀವು ಒಂದು ಆಪ್ಷನ್ ಸಿಗ್ತಾ ಇದೆ ಅಂದರೆ ಏನಾದರೂ ಕಲಿಯೋದಕ್ಕೆ ಅದನ್ನೆಲ್ಲನೂ ಕಲಿತಾ ಹೋಗಬೇಕು. ಅದಕ್ಕೆಲ್ಲ ಯಾವ ಥರ ಬರೀ ಕಲಿತ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಆಗೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದ್ರ ಬಗ್ಗೆ ವರ್ಕ್ ಮಾಡಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಅದ್ರ ತಿಳ್ಕೊಂಡು ನಿನ್ನ ಬಿಸ್ನೆಸ್ಗೆ ಏನೇನು ಸಪೋರ್ಟ್ ಆಗುತ್ತೆ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ನಿನ್ನ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದ್ರ ಗ್ರೋತ್ ಕಾಣ್ಕೊಳ್ತಾ ಹೋಗ್ಬೇಕು ನೀವು. ಆಗ ಮಾತ್ರ ಒಂದು ಡೆವಲಪ್ಮೆಂಟ್ ಅಂತ ಆಗೋದು. ಸ್ಟಾರ್ಟಿಂಗಲ್ಲಿ ಮಾಡಿಬಿಟ್ಟು ಬಿಸ್ನೆಸ್ಸು ಏನು ಲಾಭ ಸಿಗ್ತಾಯಿಲ್ಲ, ಪ್ರಾಫಿಟ್ ಸಿಗ್ತಾಯಿಲ್ಲ ಅಂತ ಬಿಟ್ಬಿಡೋದು. ಇನ್ನೊಂದೇನೋ ಈಗ ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೇನೋ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ಇದೇನೋ 3 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇದನ್ನಲ್ಲೇ ಮಾರ್ಬಿಡೋದು. ಸೆಕೆಂಡ್ಸಿಗೆ ಮಾರೋ ಥರ ಟ್ರೈ ಮಾಡ್ತಾ ಇರ್ತಾರೆ. ಒಂದೇನೋ 50,000 ಕೊಟ್ಟು ಬಂಡವಾಳ ಹಾಕೋದು ಏನಕ್ಕೆ ಅಂದರೆ, ಅದು ನೆಕ್ಸ್ಟು ಒಂದು 35,000 ಮಾರ್ಬಿಟ್ಟು ಒಂದು ಸೇಫ್ ಆಗಿಬಿಡೋಣ. ಆ ಥರ ನಮ್ಮ ಮೈಂಡ್ ಸೆಟ್ಟೇ ಆ ಥರ ಆಗ್ಬಿಟ್ಟಿದೆ. ಸೇಫ್ಟಿ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ, ಕಳ್ಕೊಳ್ಳೋದು ಸಖತ್ ಭಯ ಇದೆ. ಅಮೌಂಟ್ನ ಕೂಡಿಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನನ್ನ ಅಡ್ವೈಸ್ ಏನಂದರೆ, ಯಾಕೆ ಅಂದರೆ ಬಿಸ್ನೆಸ್ ಮಾಡಿದ್ರೆ
ಒಂದೇ ಸಲ 0ಇಂದ 1000 ಹೋಗ್ಬಿಡಲ್ಲ. ಫಸ್ಟು ಹೋಗೋದೆ ಝೀರೋನೇ ಫಸ್ಟು ರಿಸಲ್ಟು. 0ಇಂದ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಫಸ್ಟ್ ರಿಸಲ್ಟು 0ನೇ ಆಗಿರುತ್ತೆ. 0ಇಂದ ನೀವು ಪೇಷನ್ಸಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋದರೆ, ಅದ್ರ ಮೇಲೆ ನೀವು ಫ್ಲೋ ಆಗಿ ವರ್ಕ್ ಮಾಡ್ತಾ ಹೋದರೆ 0ಇಂದ 1ಗೆ ಬರುತ್ತೆ, 1ಇಂದ 2ಗೆ ಹೋಗುತ್ತೆ, 2ಇಂದ 3, 3ಇಂದ 6, 6ಇಂದ 8, 10, 10ಇಂದ 20, 30 ಈ ಥರ ಗ್ರೋ ಆಗಿ ಫೈನಲಿ ಒಂದಿನ 1000 ಹೋಗುತ್ತೆ. 1000 ಹೋಗಿದ್ದ ದಿನ ಈಗ ಹೇಳ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳಿದ್ದಾರೆ. ಏನು ಹೇಳಿದ್ದಾರೆ? 1 ಕೋಟಿ ಮಾಡೋದು ಕಷ್ಟ, 1 ಕೋಟಿ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡೋದು ಈಸಿ. ಈಗ ನೀವು 1 ಕೋಟಿ ಮಾಡಿದ್ರೆ ಅಂದರೆ 50 ಲಕ್ಷ ತೊಗೊಂಡೋಗ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಹಾಕಿದ್ರು ದುಡ್ಡು ಮಾಡ್ಬೋದು. ಅದರಲ್ಲಿ ಇಂಟ್ರೆಸ್ಟೇ ಬರುತ್ತೆ, ಬೇಜಾನ್ ದುಡ್ಡು. 50 ಲಕ್ಷ ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಲ್ಯಾಂಡ್ ಬೈ ಮಾಡಿದ್ರು 1 ಇಯರ್ ಬಿಟ್ಟು ಮಾಡಿದ್ರು ಬೇಜಾನ್ ದುಡ್ಡು ಬರುತ್ತೆ. ಇಲ್ಲ ವೆಯ್ಟ್ ಮಾಡ್ತೀವಿ ಅಂದರೆ ಫೈನಲ್ ಇನ್ನೂ ಬೇಜಾನ್ ದುಡ್ಡು ಬರುತ್ತೆ, ಜಾಸ್ತಿ ಹೊತ್ತು ಕಾಯ್ತೀವಿ ಅಂತಂದರೆ. ಈ ಥರ ವೆಯ್ಟ್ಗೆ ನೀವು ಯಾವ ಥರ ಮಾಡ್ಕೋಬೇಕು ಅಂದರೆ, ಒಂದು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ಯಾವತ್ತೂ ವೆಯ್ಟ್ ಮಾಡಲೇಬೇಕು. ಆ ವೆಯ್ಟಿಗೆ, ಆ ಟೈಮ್ಗೆ ದುಡ್ಡು ಕಟ್ಟಬೇಕು. ನೀವು ಆ ಟೈಮಲ್ಲಿ ದುಡ್ಡು ತೆಗಿಬೇಕು. ಆ ವೇಸ್ಟ್ ಮಾಡಬಾರ್ದು ಆ ಟೈಮ್ನ. ನೀವೊಂದು 10,000 ರೂಪಾಯಿ ಏನೋ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ, ಒಂದು 3 ತಿಂಗಳು ಕಾಯ್ತಾ ಇದ್ದೀರಾ ಅಂದರೆ, ನೀವು 3 ತಿಂಗಳು ಕಾಯ್ದಿದ್ದೀರಲ್ಲ, ಆ 3 ತಿಂಗಳು ಅರ್ನಿಂಗು ಅಂದರೆ ಆ 3 ತಿಂಗಳಿಗೆ ಬರೋ ರಿಸಲ್ಟು ಚೆನ್ನಾಗಿರಬೇಕು. ಈಗ ನೀವು ಅಷ್ಟೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಸಡನ್ನಾಗಿ ಯಾವುದು ಗ್ರೋತ್ ಆಗೋಲ್ಲ, ಸಡನ್ನಾಗಿ ಯಾವುದು ಡೆವಲಪ್ಮೆಂಟ್ ಕಾಣೋದಿಲ್ಲ, ಸಡನ್ನಾಗಿ ಯಾವುದು ಅರ್ನಿಂಗ್ ಆಗೋದಿಲ್ಲ, ಪ್ರಾಫಿಟ್ ಆಗೋದಿಲ್ಲ. ನೀವು ಕಾಯಬೇಕು, ನೀವು ವರ್ಕ್ ಮಾಡ್ತಾ ಹೋಗ್ಬೇಕು. ಒಂದಿನ ಆಗುತ್ತೆ, ಒಂದಿನ ಆದಾಗ ಏನಾಗುತ್ತೆ, ನೀವು ಇಷ್ಟು ದಿನ ಏನೇನೆಲ್ಲ ಪ್ರಾಫಿಟ್ ತೊಗೊಂಡಿದ್ದೀವಲ್ಲ, 0 ಪ್ರಾಫಿಟಲ್ಲಿ ವರ್ಕ್ ಮಾಡಿದ್ದೀರಲ್ಲ, ಆ ಪ್ರಾಫಿಟ್ ಎಲ್ಲ ಒಂದಿನ ಎತ್ಕೊತೀರ, ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊತೀರ. ಬ್ರ್ಯಾಂಡ್ ಅಂತ ಆಯಿತು ಅಂದರೆ ನೀವು ನೆಕ್ಸ್ಟು ಟಾಪ್ ಲೆವೆಲ್ ಹೋಗ್ತೀರ. ಯಾವ ಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಯಾವ ಥರ ಸ್ಟಾರ್ಟಿಂಗ್ ಪ್ರೊಸೆಸ್ ಇರುತ್ತೆ, ಎಲ್ಲದರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಮುಂದೆ ಇನ್ನೂ ಕ್ರೇಜಿ ಆಗಿರೋ ಟಾಪಿಕ್ಸ್ ಬರ್ತಾ ಇರ್ತವೆ, ಮುಂದೆ ಇನ್ನೂ ಕ್ರೇಜಿ ಆಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನೀವು ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಥರ ಇರಬೇಕು, ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಥರ ಪ್ರೋಗ್ರೆಸ್ ಆಗ್ತಾ ಹೋಗಬೇಕು, ಯಾವ ಥರ ಪ್ರೊಸೆಸ್ ಇರುತ್ತೆ, ಯಾವ ಥರ ಫ್ಲೋ ಇರುತ್ತೆ, ನೀವು ಫೈನಲಿ ಯಾವ ಥರ ಆಗಬೇಕು, ಎಲ್ಲದರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ ಗೈಸ್. ಒಳ್ಳೊಳ್ಳೆ ಕ್ರೇಜಿ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಟಾಪಿಕ್ ಮಿಸ್ ಆಗೋದು ಬೇಡ ಅಂತ. ಓಕೆ, ಟೇಕ್ ಕೇರ್, ಬೈ ಬಾಯ್.